ಕಕ್ಷಿಗಾರ ಎಲ್ಲರಿಗೂ ಗೊತ್ತಿರೋ ಹಾಗೆ ಹುಟ್ಟು ಒಂದು ಆಕಸ್ಮಿಕವಾದರೆ ಸಾವು ಅಂತದ್ದು ಒಂದು ಕಟ್ಟಿಟ್ಟ ಬುದ್ಧಿಯಾದ ಹುಟ್ಟಿದ ಮೇಲೆ ಒಬ್ಬ ವ್ಯಕ್ತಿ ಮರಣವನ್ನು ಹೊಂದಲೇಬೇಕು. ಆ ಎರಡು ವ್ಯವಸ್ಥೆಗಳ ನಡುವೆ ಮನುಷ್ಯ ತನ್ನೆಲ್ಲ ಜೀವನವನ್ನು ಏನೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಸುಖ ಎಲ್ಲ ರೀತಿಯಾದಂಥ ಒಂದು ಅನುಭವಿಸಬೇಕಾಗ್ತದೆ. ಇಂಥ ಒಂದು ಸ್ಥಿತಿನಲ್ಲಿ ನಾವು ನೋಡಿದಾಗ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳಾಗ್ತಾ ಇರೋದು, ಆಹಾರ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ತದೆ, ಮನುಷ್ಯನಲ್ಲಿ ಹೆಚ್ಚಾಗ್ತಾ ಇರೋದು ಒತ್ತಡ ಇರ್ಬೋದು, ಆತನ ಒಂದು ಮನೋಸ್ಥೈರ್ಯ ಇರ್ಬೋದು, ಡಿಪ್ರೆಷನ್ ಒಳಗಾಗಿರ್ಬೋದು, ಅಥವಾ ಅವನಿಗೆ ಕೆಲಸಗಳಿಂದ ಒಂದು ಮನಸ್ಸಿಗೆ ಧೈರ್ಯ ಕಳ್ಕೊಳ್ಳೋದು, ಅಥವಾ ಅತಿ ಹೆಚ್ಚು ಕೆಲಸ ಮಾಡಿ ತನ್ನ ಜೀವನ ಶಾರೀರಿಕವಾಗಿ ಸಾಕಷ್ಟು ಈಗ BP ಶುಗರ್ ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾವಾಗ ಮನುಷ್ಯನಿಗೆ ಏನಾಗುತ್ತೆ ಅನ್ನೋದು ಆತನಿಗೂ ಅಲ್ಲ, ಪ್ರಕೃತಿಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಅದು ಯಾಕೆಂದರೆ ಈಗ ಒಂದು ಪ್ರಕೃತಿ ತನ್ನ ಒಂದು ಬ್ಯಾಲೆನ್ಸನ್ನು ಅದು ನೋಡ್ಕೊಳ್ತಾ ಇರುತ್ತೆ. ಯಾವಾಗ ಅತಿ ಹೆಚ್ಚು ಏನಾದ್ರು ಆಯಿತು ಅಂತಂದರೆ ಆ ಪ್ರಕೃತಿ ಅದನ್ನು ಬ್ಯಾಲೆನ್ಸನ್ನು ಕ್ಲಿಯರ್ ಮಾಡ್ಕೊಳುತ್ತೆ. ಅಂದರೆ ಬ್ಲಡ್ ಮೂಲಕ ಆಗಿರ್ಬೋದು, ರೋಗ ರುಜಿನಗಳ ಮೂಲಕ ಆಗಿರ್ಬೋದು, ಯಾವ ರೀತಿಯಾದ್ರು ಆಗಿರಲಿ ಅದು ತನ್ನ ಒಂದು ಸಮತೋಲನವನ್ನು ಕಾಪಾಡ್ಕೊಳ್ಳುತ್ತೆ ಪ್ರಕೃತಿ. ಯಾಕೆ ನಿಮಗೆಲ್ಲ ಗೊತ್ತಿದೆ ಪ್ರಕೃತಿ ಅಂತಂದರೆ ಅದು ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಅದು ನಮಗೆ ಸಹಾಯ ಮಾಡುತ್ತೆ. ಚಳಿಗಾಲದಲ್ಲಿ ಈಟಾದಂಥ ಪದಾರ್ಥಗಳನ್ನು ಹಣ್ಣು ಕೊಡುತ್ತೆ, ಬೇಸಿಗೆ ಕಾಲದಲ್ಲಿ ತಣ್ಣನೆ ಪದಾರ್ಥಗಳನ್ನು ಕೊಡುತ್ತೆ. ಅಂತಂದರೆ ಪ್ರಕೃತಿ ನಮ್ಮನ್ನು ಅಷ್ಟು ಕ್ಲೀನಾಗಿ ನೋಡ್ಕೊಳ್ತಾ ಇದೆ, ನಮ್ಮ ವ್ಯವಸ್ಥೆಗಳನ್ನು ನೋಡ್ತಾ ಇದೆ ಅಂತಂದಾಗ ನಾವು ಸಹ ಪ್ರಕೃತಿಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಬೇಕು. ಅದೇ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಕಾಪಾಡ್ಕೋಬೇಕು ಅಂದರೆ ಅಥವಾ ನಮ್ಮನ್ನು ಅವಲಂಬಿಸ್ತಾ ಇರುವಂಥ ವ್ಯಕ್ತಿಗಳನ್ನು ನಾವು ಮುಂದೆ ಅವರು ತೊಂದರೆಗೆ ಅನುಭವಿಸಬಾರ್ದು ಅಂತಂದಾಗ ಅವರಿಗೂ ಸಾಕಷ್ಟು ಯೋಜನೆಗಳನ್ನು ಅಥವಾ ಸೌಲಭ್ಯಗಳನ್ನು ಮಾಡಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ. ಯಾಕೆಂದರೆ ಮೊದಲೆಲ್ಲ ಯಾರೇ ಆಗಿರ್ಬೋದು, ಈಗ ನಾವು ನೋಡ್ತಾ ಇದ್ದೀವಿ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಅಥವಾ ಯಾರೋ ಒಬ್ಬ ಹೋಗಿದ್ರು ವಾಪಸ್ ಬರ್ತಾರೆ ಅನ್ನೋವಂಥದ್ದು ಅವ್ರ ಮನೆಗೆ ಬಂದಾಗಲೇ ಖಚಿತ. ಅಷ್ಟು ವ್ಯವಸ್ಥೆ ಇದು ಒಂದು ತೊಂದರೆ ಒಳಗಾಗ್ತಾ ಇದ್ದರೆ ಮನುಷ್ಯನ ತಂದಾಗ ನಾವು ಬೇರೆ ಒಂದು ಯೋಜನೆಗಳನ್ನು ನಾವು ನಮ್ಮ ಅವಲಂಬಿತರಿಗೆ ಹಾಗೆ ನಮಗೂ ಸಹ, ಯಾಕೆಂದರೆ ಈಗ ಇನ್ಶೂರೆನ್ಸ್ ಎಲ್ಲ ಇದ್ರ ಇನ್ಶೂರೆನ್ಸ್ನ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಹೇಳಿ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರದ ಅಡಿಯಲ್ಲಿ ತಗೊಂಡಿದೆ. ಅದರ ಒಂದು ನೋಂದಣಿಗೆ ಮತ್ತು ಅದರ ಸೌಲಭ್ಯಗಳ ಬಗ್ಗೆ ನುರಿತ ವ್ಯಕ್ತಿಗಳು ಹೇಳ್ತಾರೆ. ಇನ್ಶೂರೆನ್ಸ್ ಮಾಡೋ ಉದ್ದೇಶನೇ ಅದು ನಮ್ಮ ಒಂದು ಆರೋಗ್ಯವನ್ನು ಕಾಪಾಡೋದಕ್ಕೆ, ಮತ್ತು ನಾವೇನಾದ್ರು ತೊಂದರೆಗೊಳಗಾದರೆ ಆರೋಗ್ಯದ ಸಮಸ್ಯೆಗಳು ಬಂದಾಗ ಅಥವಾ ಇನ್ನೇನಾದರೂ ನ್ಯೂನತೆಗೊಳಗಾದಾಗ ನಮ್ಮನ್ನು ಕಾಪಾಡ್ತಿದೆ. ಅದೇ ರೀತಿಯಲ್ಲಿ ನಾವೇನಾದರೂ ಈಗ ಬೆಳೆಸ್ತಿದ್ದಂಥ ಸಂದರ್ಭದಲ್ಲಿ ನಮ್ಮನ್ನು ಅವಲಂಬಿಸಿದಾಗ ಅವರನ್ನು ಒಂದು ಕಾಪಾಡುವಂಥದ್ದು. ಕೆಲವರು ಹೇಳ್ತಾರೆ ಎಲ್ಲರೂ ಒಂದು ನಾವು ನಮ್ಮ ಸತ್ತ ಮೇಲೆ ನಮ್ಮ ಕುಟುಂಬದವರನ್ನು ಅಥವಾ ನಮ್ಮನ್ನು ಅವಲಂಬಿತರು ಚೆನ್ನಾಗಿರಬೇಕು ಅಂತಲೇ ನಾವೆಲ್ಲ ದುಡಿಯುವಂಥದ್ದು ಪ್ರತಿಯೊಬ್ಬರು ವ್ಯಕ್ತಿಗಳು. ಆ ಒಂದು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪ್ರತಿಯೊಬ್ಬರು ಪಡೆಯಲಿ. ಹಾಗೆ ನಿಮ್ಮ ಕುಟುಂಬದ ಸದಸ್ಯರಿಗೆ ನಾವಿಲ್ಲದೇ ಇದ್ದಾಗ ಅವರು ಸಹ ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ನಮ್ಮ ಮನೆಯವರು ನಮ್ಮ ತಂದೆ ತಾಯಿ ಆರೋಗ್ಯವಾಗಿರಬೇಕು, ಮತ್ತು ಅವರು ಸುಖವಾಗಿ ಜೀವನವನ್ನು ಸಾಗಿಸಬೇಕು, ಅಥವಾ ಅವರ ಆರೋಗ್ಯ ಸಮಸ್ಯೆಗೆ ನಾವು ಸ್ಪಂದಿಸಬೇಕು ಅನ್ನೋದಾದರೆ ಈ ರೀತಿಯಾದಂಥ ವಿಮಾ ಪಾಲಿಸಿಗಳನ್ನು ಮಾಡಬೇಕಾಗ್ತದೆ. ಎಲ್ಲೋ ಒಂದು ಕಡೆ ಹೋಗಿ ಯಾವುದೋ ಒಂದು ಶೇರ್ಗಳನ್ನು ಅಥವಾ ಇನ್ನೆಲ್ಲೋ ಹೋಗಿ ದುಡ್ಡನ್ನು ಡೆಪಾಸಿಟ್ ಮಾಡಿ ಅದೇನಾದರೂ ಶೇರ್ಗಳು ಮಾರ್ಕೆಟಿಂದ ಏನಾದರೂ ವ್ಯತ್ಯಾಸಗಳಾದಾಗ ನಷ್ಟ ಅನುಭವಿಸೋದಕ್ಕಿಂತ ಏನೋ ಒಂದು ಪ್ರೀಮಿಯಂ ಒಂದು ಅಶ್ಯೂರ್ಡ್ ನಮಗೆ ಅಮೌಂಟ್ ಬರುತ್ತೆ ಅನ್ನೋ ಒಂದು ಖಾತರಿ ಇತ್ತು ಅನ್ನೋ ನಾವು ಎಲ್ಲ ವ್ಯವಸ್ಥೆಗಳಿಗೂ ಕೈ ಹಾಕಬೇಕಾಗ್ತದೆ. ಈ ಒಂದು ಲೈಫ್ ಇನ್ಶೂರೆನ್ಸ್ ಏನಿದೆ ಅದನ್ನು ಎಲ್ಲರೂ ಸಹ ಒಂದು ತಮ್ಮ ಕುಟುಂಬದಲ್ಲಿ ಅಳವಡಿಸ್ಕೊಳ್ಳಿ. ಹಾಗೆ ಅದನ್ನು ಏನು ಇನ್ಶೂರೆನ್ಸ್ ಪಾಲಿಸಿ ಇದೆ ಅದರ ಟರ್ಮ್ಸ್ಗಳಿಗೆ ನಿಮಗೆ ಏನೆಲ್ಲ ಯೋಜನೆಗಳು ಬೇಕಾಗ್ತದೆ ನೀವು ಅರ್ಥ ಮಾಡಿಕೊಂಡು ನಿಮಗೆ ಅವಶ್ಯಕತೆ ಇದ್ದರೆ ಅದನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಚೇರಿ ಏನು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟರ್ಸ್ ಇಂದ ಬಂದಿದ್ದಾರೆ ಅವರ ಎಲ್ಲ ಸೌಲಭ್ಯಗಳನ್ನು ಸಹ ನೀವು ಪಡೆಯಿರಿ. ಯಾಕೆಂದರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಭಾರತ ಸರ್ಕಾರದ ಅಡಿಯಲ್ಲಿ ಆಗೋದ್ರಿಂದ ಹಾನಿಯಾಗುವಂಥ ಸಂಭವಗಳು 100% ಕಡಿಮೆ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಆದ್ದರಿಂದ ಯಾವುದೋ ಒಂದು ಬೇರೆ ಇನ್ಶೂರೆನ್ಸ್ಗಳಿಗೆ ಹೋದಾಗ ನಾವು ಮೊನ್ನೆ ಇಂಡಿಪೆಂಡೆನ್ಸ್ ಡೇನ ರಿಪಬ್ಲಿಕ್ ಡೇಗೆ ಮಾತಾಡ್ತಾ ಲೈಫ್ ಇನ್ಶೂರೆನ್ಸ್ ಕಂಪ್ನಿಯವರು LIC ಅವರು ಯಾವುದೋ ಹೂಡಿಕೆ ಮಾಡಿ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ರು ಅಂತ ಹೇಳಿ ಅವರನ್ನು ಮಾತಾಡ್ತಾ ಇದ್ದಾರೆ. 1.5 ಲಕ್ಷ ಕೋಟಿಯಷ್ಟು ಅಂತಂದಾಗ ಅದರ ಬಳಕೆದಾರರಿಗೆ ಏನೆಲ್ಲ ರೀತಿಯ ಸೌಲಭ್ಯ ಕಡಿಮೆ ಆಗ್ತದೆ ಅಂದರೆ ಅದು ನನಗೆ ಗೊತ್ತಿಲ್ಲ ಆಗಿರುತ್ತೆ. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ಬೇರೆ ಕಡೆ ಇನ್ವೆಸ್ಟ್ ಮಾಡುವಾಗ ಅದರ ಲಾಭ ನಷ್ಟಗಳ ಹೊರೆಯನ್ನು ಅದರ ಪಾಲಿಸಿದಾರರಿಗೆ ಅಥವಾ ವಿಮಾ ಇವರಿಗೆ ಅನುಭವಿಸ್ಬೇಕಾಗ್ತದೆ. ಅದರಿಂದ ಒಂದು ವ್ಯವಸ್ಥೆ ಇನ್ಶೂರೆನ್ಸ್ ಇದೆ, ಅದನ್ನು ಪ್ರತಿಯೊಬ್ಬರು ಸಹ ಸದುಪಯೋಗ ಪಡಿಸ್ಕೊಳ್ಳಿ. ನಮ್ಮನ್ನು ಅವಲಂಬಿತರಿಗೆ ಒಳ್ಳೆಯದಾಗುತ್ತೆ. ಹಾಗೆ ನಾವು ಸಹ ನಮ್ಮ ಜೀವಿತಾವಧಿಯಲ್ಲಿ ನಮಗೇನಾದರೂ
ಅದು ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ ಎಲ್ಲರೂ ಸಹ ಈ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾಡಿಸ್ಕೊಡಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮಕ್ಕೆ PLI-ಗಳಿರ್ಬೋದು ಅಥವಾ ಭಾಳಷ್ಟು ಸ್ಕೀಮ್ಗಳಿದೆ. ನ್ಯಾಷನಲ್ ಸೇವಿಂಗ್ ಸ್ಕೀಮ್ ಇರ್ಬೋದು, ಉಳಿತಾಯ ಖಾತೆ ಇರ್ಬೋದು, ರಿಕರಿಂಗ್ ಡೆಪಾಸಿಟ್ಗಳಿರ್ಬೋದು, ಭಾಳಷ್ಟು ಉಪಯೋಗ ಇದೆ. ಇದನ್ನು ನಾವು ಎಲ್ಲರೂ ಸದುಪಯೋಗಪಡಿಸ್ಕೊಳ್ಳೋಣ. ಭಾಳಷ್ಟು ಆರ್ಥಿಕ ಚಿಂತನೆಗಳು ಹೇಳ್ತಾರೆ ಏನಂತಂದರೆ ಇವತ್ತಿನ ಉಳಿತಾಯ ಮುಂದಿನ ಭವಿಷ್ಯದ ಒಂದು ಸಂತೋಷಕ್ಕೆ ದಾರಿ ಮಾಡಿಕೊಡುತ್ತೆ ಅಂತೇಳಿ. ವಾರನ್ ಬಫೆಟ್ ಇರ್ಬೋದು, ಭಾಳಷ್ಟು ಆರ್ಥಿಕ ಚಿಂತನೆಗಳು ಹೇಳ್ತಾರೆ. ಇವತ್ತು ನಮ್ಗೆ ಕಷ್ಟ ಆಗ್ಬೋದು ಒಂದು EMI ಕಟ್ಟೋದಕ್ಕೆ, ಪ್ರೀಮಿಯಂ ಕಟ್ಟೋದಕ್ಕೆ, ಏನಪ್ಪ ಅಂತೇಳಿ. ಆದರೆ ಅದು ಒಂದು ದಿವಸ ನಮ್ಗೆ ಭಾಳಷ್ಟು ಸಂತೋಷ ತಂದುಕೊಡುತ್ತೆ ಲೈಫಲ್ಲಿ ಮುಂದಿನ ಒಂದು ದಿನಗಳಲ್ಲಿ. ಅದನ್ನು ನಾನು ಮಾಡಿಸಿದ್ದೇನೆ, ನೀವು ಕೂಡ ಎಲ್ಲರೂ ಮಾಡಿಸ್ಕೊಡಿ. ಯಾಕಂದರೆ ಭಾಳಷ್ಟು PLI-ಇಂದ ಭಾಳಷ್ಟು ಪ್ರಯೋಜನಗಳಿದೆ ಮತ್ತು ಭಾಳಷ್ಟು ಕಡಿಮೆ ಪ್ರೀಮಿಯಂ ಇರ್ಬೋದು ಮತ್ತು ಅತಿ ಹೆಚ್ಚು ಆದಾಯ ಒಂದು ಉಳಿತಾಯ ಖಾತೆಗಳಿದ್ದಾರೆ. ಅದನ್ನು ಎಲ್ಲರೂ ಮಾಡಿಸ್ಕೊಡಿ. ಯಾಕಂದರೆ ನಮ್ಮ ಮುಂದಿನ ಜೀವನ ನಮ್ಗೆ ಗೊತ್ತಿರಲ್ಲ. ಹಾಗಾಗಿ ಮುಂದಿನ ಜೀವನ ಚೆನ್ನಾಗಿರ್ಬೇಕು. ನಾವೆಲ್ಲರೂ ಇವತ್ತಿಂದಲೇ ಒಂದು ಸಣ್ಣ ಮಟ್ಟದ ಒಂದು ಹಣವನ್ನು ಉಳಿತಾಯ ಮಾಡಿದ್ರೆ ಭಾಳಷ್ಟು ಉಪಯೋಗ ಇರ್ತದೆ. ಹಾಗಾಗಿ ಇವತ್ತು ಈ ವಕೀಲರ ಸಂಘದಿಂದ ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಅಸೋಸಿಯೇಷನ್ ಮಾಡಿರೋದು ಎಲ್ಲರೂ ಉಪಯೋಗ ಇದೆ. ಯಾಕಂದರೆ ಎಲ್ಲರೂ ಯಾರಿಗೂ ಗೊತ್ತಿರಲ್ಲ ಆ ಥರ ಇವತ್ತು ಎಲ್ಲರಿಗೂ ತಿಳಿಯುತ್ತೆ ಅದರಿಂದ ಏನೇನು ಉಪಯೋಗಗಳಿದೆ. ಯಾಕಂದರೆ ಭಾಳಷ್ಟು ನುರಿತ ಅಂಚೆ ಇಲಾಖೆಯವರು ಇದ್ದಾರೆ, ಅವರೆಲ್ಲ ನಿಮ್ಗೆ ಹೇಳ್ಕೊಡ್ತಾರೆ ಎಷ್ಟೆಷ್ಟು ಬರುತ್ತೆ, ಏನೇನು ಆಗುತ್ತೆ ಅಂತೇಳಿ. ಹಾಗಾಗಿ ಪ್ರತಿಯೊಬ್ಬರು ಮಾಡಿಸ್ಕೊಡಿ, ಈ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ತಮ್ಮೆಲ್ಲರೂ ಕೇಳ್ಕೊಳ್ತೀನಿ. ನಮಸ್ಕಾರಗಳು. ನಮ್ಮ ಶಶಿಕಲಾ ಅಂತ ಇಲ್ಲಿ ಹೊಸಕೋಟೆ ಪೋಸ್ಟ್ ಮಾಸ್ಟರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಂಗಡಿ ಸರ್ ಹೇಳಿದಾಗೆ ನಿನ್ನೆ ಬಗ್ಗೆ ನಿಮಗೆ ಆದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಮಾಹಿತಿನ ನಿಮ್ಮ ಕೋರ್ಟಿನ ಕಲಾಪಗಳಿಗೆ ತೊಂದರೆ ಆಗದೆ ಇರೋ ಹಾಗೆ ವಿವರವಾಗಿ ತಿಳಿಸ್ಕೊಡ್ತೀವಿ. ನಮ್ಮ ಸ್ಟಾಫ್ ಅವರಿಗೆ ಹೇಳ್ತಾರೆ, ಅದಕ್ಕೆ ನೀವು ಸಹಕಾರ ಮಾಡಬೇಕು ಅಂತ ನಾನು ಕೇಳ್ತೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾನ್ಯ ನ್ಯಾಯಾಧೀಶರಾದ ಅನಂತಕುಮಾರ್ ಸಾಹೇಬ್ರೆ, ಸತೀಶ್ ಸಾಹೇಬ್ರೆ, ಸುಬ್ಬಶ್ರೀ ಮೇಡಮ್ ಅವರೇ, ಅದೇ ರೀತಿ ಸರ್ಕಾರಿ ಯೋಜಕರೇ, ನಮ್ಮ ವಕೀಲ ಸಂಘದ ಪದಾಧಿಕಾರಿಗಳೇ ಹಾಗೂ ಅಂಚೆ ಇಲಾಖೆ ಅಧಿಕಾರಿಗಳೇ ಹಾಗೂ ಎಲ್ಲ ಕಿರಿಯ ವಕೀಲ ಮಿತ್ರರೇ ಮತ್ತು ಕಕ್ಷಿದಾರರೇ, ಈ ದಿನ ನಮ್ಮ ವಕೀಲ ಸಂಘದಲ್ಲಿ ಒಂದು ವರ್ಷ ಸುಮಾರು ಕಾನೂನು ನೆರವು ಕಾರ್ಯಕ್ರಮಗಳನ್ನು ವಿವಿಧ ವಿಚಾರಗಳ ಬಗ್ಗೆ ಮಾಡ್ತಾ ಬಂದಿರ್ತೀವಿ. ಈ ಜನರೇಷನ್, ಈಗಿನ ಒಂದು ಜನರೇಷನ್ಗೆ ತುಂಬ ಅಗತ್ಯ ಇರುವಂಥದ್ದು ಅರಿವು ಅಂತ ನಾನು ಭಾವಿಸ್ತೀನಿ. ಯಾವುದೋ ಒಂದು ಅರಿವಿನ ಕಾರ್ಯಕ್ರಮ ಇದೆ ಅಂದರೆ ನಮಗೆ ಯಾರೇ ಆಗಲಿ ಆಸಕ್ತಿ ಕಡಿಮೆ. ಅಲ್ಲಿ ಏನು ಹೇಳ್ತಿದ್ದಾರೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅನ್ನೋ ಒಂದು ಆಸಕ್ತಿ ಕಡಿಮೆ. ಹಾಗಾಗಿ ನಮ್ಗೆ ಬೇಕಾಗಿರುವಂಥದ್ದು ಅರಿವು. ಸರ್ಕಾರದವರು ಎಲ್ಲ ಕಾರ್ಯಕ್ರಮಗಳು ರೂಪಿಸ್ತಾ ಬರ್ತಾ ಇದ್ದಾರೆ, ಆದರೆ ನಮ್ಮಲ್ಲಿ ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಗೊತ್ತೇ ಇರುವಂಥದ್ದು ಅರಿವು. ಹಾಗಾಗಿ ನಮ್ಮ ನ್ಯಾಯ ಇಲಾಖೆಗಳು ಸಹ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅರಿವಿನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ಈಗ ಬೆಳಗ್ಗೆ ಒಂದು ಸ್ವಚ್ಛತಾ ಅಭಿಯಾನ, ಅದು ಒಂದು ಅರಿವು ಕಾರ್ಯಕ್ರಮ. ಈಗ ಗ್ರಾಮೀಣ ಅಂಚೆ ಇಲಾಖೆಯವರು ತಂದಿರ್ತಕ್ಕಂಥ ಒಳ್ಳೊಳ್ಳೆ ಯೋಜನೆಗಳ ಬಗ್ಗೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಫಾಸ್ಟ್ ಜನರೇಷನ್, ಫಾಸ್ಟ್ ಫುಡ್, ಫಾಸ್ಟ್ ಜನರೇಷನ್. ಆಗ ಇವನೋಹ ತಿಳಿಸೋದು ನಾವು ಫಾಸ್ಟ್ ಆಗಿರ್ತೀವಿ. ಕಾರಣ ಏನಂದ್ರೆ ನಮ್ಮ ಜೀವನ ಶೈಲಿಗೆ ಯಾವ್ದು ಅಗತ್ಯ ಇಲ್ವೋ ಅದನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಅಲ್ಲೇ ನಮ್ಗೆ ಅರಿವಿನ ಕೊರತೆ ಇರೋದು. ಇತ್ತೀಚಿನ ದಿನಗಳಲ್ಲಿ ಅರಿವು ಅನ್ನೋ ವಿಷಯಕ್ಕೆ ಬಂದಾಗ ಇತ್ತೀಚಿನ ದಿನಗಳಲ್ಲಿ ನಮಗೆ ಕಂಡು ಬರ್ತಾ ಇರೋಂಥದ್ದು ಒಂದು ಮಿಲೆಟ್ಸ್ ಹೋಗ್ತಾ ಇರೋಂಥದ್ದು, ರಾಗಿ, ಜೋಳ, ಅವು ನಾವು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಬೆಳೀತಾ ಇದ್ದಂಥ ವಸ್ತುಗಳ ಬಗ್ಗೆ ನಮ್ಗೆ ಇತ್ತೀಚಿನ ಮಕ್ಕಳಿಗೆ ಅದ್ರ ಬಗ್ಗೆ ಏನು ಮಾಹಿತಿ, ಅದು ಯಾವ ರೀತಿ ಬೆಳೀತಾ ಇದೆ, ಭೂಮಿಲಿ ಬೆಳೀತಾ ಇಲ್ಲ ಬೆಳೀತಾ ಇದ್ದ ಆ ಒಂದು ಬೆಳೆಗಳು ಅನ್ನೋದು ಕೊರತೆ ಆಗಿದೆ. ಮತ್ತೆ ಪೆಸ್ಟಿಸೈಡ್ ಬೆಳೆಗಳಲ್ಲಿ ಅದನ್ನು ತಿನ್ನಂತವರು ಎಲ್ಲೋ ಒಂದ್ ಕಡೆ ಸ್ಲೋ ಪಾಯ್ಸನ್ ರೂಪದಲ್ಲಿ ನಾವೇ ಬಲಿ ತಗೊಳ್ಳಂತ ದಿನಗಳು ಆದಷ್ಟು ಬೇಗನೆ ಬರ್ತಾ ಇದೆ. ಹಾಗಾಗಿ ಇತ್ತೀಚಿನ ದಿನ ಆರ್ಗ್ಯಾನಿಕ್ ಫಾರ್ಮ್ ಔಷಧ ಮಾಡಿಕೊಂಡು ಆ ರೀತಿ ಬೆಳೆಗಳಿಗೆ ಇತ್ತೀಚಿನ ದಿನಗಳಲ್ಲಿ ಹೋಗ್ತಾ ಇದೆ. ಕಾರಣ ಏನಂದ್ರೆ ಪ್ರತಿಯೊಂದು ಕಲುಷಿತವಾದ ಒಂದು ಏನು ಔಷಧಿಗಳನ್ನ ನಮ್ಗಾಗಿ ನಾವೇ ಮಾಡ್ಕೊಳ್ತಾ ಇರೋದು. ಮೊದಲು 4 ತಿಂಗಳು ಬೆಳೆ ಬರ್ತಾ ಇತ್ತು. ನಮ್ಮ ಹಿರಿಯ ವಕೀಲರಿಗೆ ಗೊತ್ತು, ಇದು 4 ತಿಂಗಳು ಬೆಳೆ ಕಡ್ಡಿರಾಗಿ ಹಾಕೋಣಪ್ಪ ಅಂತೇಳಿ. ಅದು ಗೊಬ್ಬಲ್ಲ, ಏನು ಮಾಡಲ್ಲ, ಎಷ್ಟೇ ಮಳೆ ಬಂದ್ರು ನಿಂತೇ ಇರ್ತೈತೆ ಅಂತ ಬರ್ತಾ 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 ಇಂಟಾಪ್ ಅನ್ನೋ ಒಂದು ರೀತಿ ಬಂದು ಇವತ್ತು ಚಿಕ್ಕದಾಗಿದ್ರು ದೊಡ್ಡ ತೆನೆ ಬರುತ್ತೆ. ಆದ್ರೆ ಅದು ನಮ್ಮ ದೇಹಕ್ಕೆ ಇಷ್ಟ ಅನಾರೋಗ್ಯ ತಂದುಬಿಡ್ತದೆ ಅಂತ ನಮ್ಗೆ ಮಾಹಿತಿ ಇಲ್ಲ. ಹೀಗಾಗಿ ಹೆಚ್ಚಿನದಾಗಿ ನಮ್ಗೆ ಗೊತ್ತೇ ಕಾಣ್ತಾ ಇರೋದು ಅರಿವಿನ. ಹಾಗಾಗಿ ಈ ಒಂದು ವಿಷಯಕ್ಕೆ ಬಂದ್ರೆ
ಉಳಿತಾಯ ನಾವೇನೋ ಜೀವನದಲ್ಲಿ ಯೋಜನೆಗಳು ರೂಪಿಸಬೇಕೋ ಖಂಡಿತ ನಮ್ಮ ವೈಯಕ್ತಿಕವಾಗಿ ಒಂದು ಯೋಜನೆಗಳು ರೂಪಿಸ್ಕೊಳ್ತಾ ಬರಬೇಕು, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಎಲ್ಲರಿಗೂ ಕಷ್ಟ ಆಗ್ಬೋದು ಯೋಜನೆಗಳನ್ನ ರೂಪಿಸೋದು, ಅವು ಇವು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ಮಧ್ಯಮ ವರ್ಗದವ್ರು ನಮ್ಮ ಹರೀಂದ್ರ ಸರ್ ಹೇಳ್ತಾ ಇರ್ತಾರೆ ನಮ್ಮ ದೇಶದ ಬಗ್ಗೆ, ಅದನ್ನು ಹೋಲಿಕೆ ಮಾಡಕ್ ಬರ್ತಾ ಇದ್ರೆ ನಾನಾ ರೀತಿಯ ಶ್ರೇಣೀಕೃತ ಹಂತದಲ್ಲಿ ನಮ್ಮ ಆದಾಯ ಬರ್ತಾ ಇರುತ್ತೆ. ಕೆಲವರಿಗೆ ಊಟಕ್ಕೂ ಕಷ್ಟ ಆಗ್ತಾ ಇದೆ, ಕೆಲವರು ಮಧ್ಯಮ ವರ್ಗದವರು ಅವರು ಹೇಳ್ಕೊಳ್ಳಲಿಕ್ಕೆ ಆಗಂತ ಒಂದು ಪರಿಸ್ಥಿತಿ ಅವರಿರ್ತಾರೆ. ಮತ್ತೆ ಇನ್ನೂ ಬೇರೆ ಒಂದು ಶ್ರೇಣೀಕೃತದಲ್ಲಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಇರುವಂತ ಜನ ಇರ್ತಾರೆ. ಆದ್ರೆ ಅವ್ರ ಕೆಳಗಿನ ಎರಡೂ ಶ್ರೇಣೀಕೃತ ಅವರ ಸಮಸ್ಯೆಗಳ ಬಗ್ಗೆ ಆಸಕ್ತಿ ಸಮಯನೇ ಇರಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಗೆ ನಾವೇ ಆಲೋಚನೆ ಮಾಡ್ತಾ ನಮ್ಮ ಕುಟುಂಬಗಳ ಬಗ್ಗೆ ಆಲೋಚನೆ ಮಾಡಿದ್ರೆ ಒಂದು ಉಳಿತಾಯ, ನಮ್ಮ ಪ್ರಿನ್ಸಿಪಾಲ್ ಸಾಹೇಬ್ರು ಹೇಳಿ ಸತೀಶ್ ಸಾಹೇಬ್ರು, ಉಳಿತಾಯ ತುಂಬಾ ಮುಖ್ಯ ಮುಂದಿನ ದಿನಗಳಲ್ಲಿ, ಖಂಡಿತ ಅದು ನಿಜ. ಹಾಗಾಗಿ ಎಲ್ಲರೂ ಅವರದೇ ಆದ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಉಳಿತಾಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ. ಆಮೇಲೆ ಪೋಸ್ಟಲ್ ಇನ್ಶೂರೆನ್ಸ್ ತುಂಬಾ ಒಳ್ಳೆಯದು. ನಾವು ಸುಮಾರು ಒಂದು 15 ವರ್ಷದಲ್ಲಿ ಆಗೋಟಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ಸುಮಾರು ಜನ ವಕೀಲರು ನಾವು PIL ಮಾಡಿಸ್ಕೊಂಡ್ವಿ. ಈಗಲೂ ನಾವೆಲ್ಲ ಕಟ್ತಾ ಇದ್ದೀವಿ. ಸುಮಾರು ಜನ ವಕೀಲರೇ ಇದೆ, ಅನುಕೂಲ. ಹಾಗಾಗಿ ಈ ಒಂದು ಉಳಿತಾಯ ಕಾರ್ಯಕ್ರಮಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ನಮ್ಮ ಕುಟುಂಬಗಳಿಗೆ ಭದ್ರತೆ ಒದಗಿಸೋಣ ಅಂತೇಳಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಎಲ್ಲರೂ ಅಗತ್ಯವಾಗಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಇನ್ನು 3 ದಿನ ಕ್ಯಾಂಪು ಏನು ಅಂಚೆ ಇಲಾಖೆಯವರು ಇಲ್ಲೇ ಇರ್ತಾರೆ ನಮ್ಮ ವಕೀಲ ಸಂಘದಲ್ಲಿ, ವಕೀಲರಾಗಿರ್ಬೋದು, ಕೃಷಿದಾರರಾಗಿರ್ಬೋದು, ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ವಕೀಲರ ವಿಷಯಕ್ಕೆ ಬಂದ್ರೆ ಸುಮಾರು ಜನ ವಕೀಲರು ಕುಸಿದು ಬಿದ್ರಂತೆ, ಹಾರ್ಟ್ ಅಟ್ಯಾಕು. ನಮ್ಮ ವಕೀಲರು ನಮ್ಮ ಗ್ರೂಪ್ಗಳಲ್ಲಿ ನೋಡ್ತಾ ಇರ್ತೀವಿ ನಾವು. ನಮಗೆ ಆ ಒಂದು ದಿನ ನಾವು ಎಚ್ಚೆತ್ಕೊಳ್ತೀವಿ, ಇಲ್ಲ ನಾವು ವಾಕಿಂಗ್ ಮಾಡಬೇಕು, ಈಗೆಲ್ಲ ವಕೀಲರಿಗೆ ತೊಂದರೆ ಆಗ್ತಾ ಇದೆ, 1 ದಿನ 2 ದಿನ ಮಾಡ್ತೀವಿ, 3ನೇ ದಿನ ನಾವು ಮಾಡ್ತೀವಿ ಒತ್ತಡಗಳ ಮಧ್ಯೆ. ಹಾಗಾಗಿ ನಮ್ಮ ವಕೀಲರಿಗೆ ತುಂಬಾ ಅಗತ್ಯ ಇದೆ ಈ ಒತ್ತಡಗಳ ಮಧ್ಯೆ ಈ ಒಂದು ಕಾರ್ಯಕ್ರಮ. ಹಾಗಾಗಿ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳೋಣ ಅಂತೇಳಿ ಹೇಳ್ತಾ ಮತ್ತೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಅನಿಸ್ತಾ